ಯಜಮಾನ್ರು ಇನ್ನೂ ಕೋಪದಲ್ಲೇ ಇದ್ದಾರೆ. ನಡೆದಿರೋ ವಿಷಯನೆಲ್ಲ ಹೇಳಿ ಕ್ಷಮೆ ಕೇಳೋಣ ಅಂದರೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಸಿಗಲ್ಲ ಅನ್ನಿಸ್ತಿದೆ. ಹಾಗಾದರೆ ಯಜಮಾನ್ರಿಗೆ ನಾನು ಕ್ಷಮೆ ಹೇಗೆ ಕೇಳಲಿ? ಅವ್ರನ್ನ ಕ್ಷಮಿಸ್ಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆ ಯೋಚನೆ. ನನ್ನ ಕ್ಷಮಿಸಿ ಅಂತ ಯಜಮಾನ್ರನ್ನ ಕೇಳಕ್ಕೆ ಇದೇ ಸರಿಯಾದ ರೀತಿ. ಏನು ನೋಡಲ್ವಾ? ಕೋಪನ? ಸರಿ, ನನ್ನ ಕಡೆ ಅದು ಹೇಗೆ ನೋಡಲ್ವೋ ನಾನು ನೋಡ್ತೀನಿ. ತಗೋ. ಯಾಕೆ ಯಜಮಾನ್ರೆ? ಕಡಿಮೆ ಆಗತ್ತೆ. ಏನು ಯಜಮಾನ್ರೆ ಕಡಿಮೆ ಆಗೋದು? ಕೆಮ್ಮು. ಹೀಗಂತೀನಿ ಅಂತ ಅನ್ಕೋಬೇಡಿ, ಇದು ನಿಜವಾದ ಕೆಮ್ಮಲ್ಲ ಯಜಮಾನ್ರೆ. ನಾನು ಬೇಕು ಅಂತ ಬರ್ಸ್ಕೊಂಡಿರೋ ಕೆಮ್ಮು. ಯಾಕೆ? ನೀವು ನನ್ನ ಕಡೆ ನೋಡಬೇಕು ಅಂತ, ಅದಾದ್ಮೇಲೆ ಕನ್ನಡಿ ಕಡೆ ನೋಡಬೇಕು ಅಂತ. ನೀವು ತುಂಬ ಕೋಪದಲ್ಲಿದ್ದೀರಾ. ನನಗೆ ಮಾತಾಡೋ ಅವಕಾಶ ಕೂಡ ಕೊಡ್ತಿಲ್ಲ. ಅದಕ್ಕೆ ಆ ಕನ್ನಡಿ ಮೇಲೆ ಬರ್ದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ಈಗ ನನ್ನ ಮನಸ್ಸಿನಲ್ಲಿ ಏನು ನಡೀತಿದೆಯೋ ಹೀಗಲ್ದೆ ಇನ್ನು ಹೇಗೆ ತಿಳಿಸ್ಬೇಕೋ ಗೊತ್ತಾಗ್ಲಿಲ್ಲ. ಯಜಮಾನ್ರೆ, ಯಜಮಾನ್ರೆ, ಇದೇನು? ನಾನು ಸಾರಿ ಹೇಳಿದ್ರೆ ಯಜಮಾನ್ರು ಒಪ್ಕೊಂಡು ನನಗೆ ಕ್ಷಮಿಸ್ತಾರೆ ಅಂದ್ಕೊಂಡ್ರೆ ಏನು ಮಾತಾಡದೆ ಹೊರಟೋದ್ರಲ್ಲ. ಯಜಮಾನ್ರ ಕೋಪನ ಹೇಗೆ ಕಡಿಮೆ ಮಾಡಬೇಕು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಛೆ, ರೈಟರ್ಗೆ ಚೆಲ್ಲಾಟ, ಆಡಿಯನ್ಸ್ಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ನಾನಿಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ರೆ ಅಲ್ಲಿ ನೋಡು, ಕೂಲ್ ಡ್ರಿಂಕ್ಸ್ ಕುಡ್ದಿರೋರ್ ತರ ಕೂಲಾಗಿ ಗೇಮ್ ಮಾಡ್ತಾ ಇದ್ದಾಳೆ. ಇದೊಂದು, ಈ ಫೋನ್ ರಿಂಗ್ ಆದಾಗೆಲ್ಲ ನನ್ ಎದೆನೆ ಒಡ್ದೋದಂಗ ಅನ್ಸುತ್ತೆ. ಏಯ್, ಯಾರೋ ಅಷ್ಟೊಂದ್ಸಲ ಮಾಡ್ತಿದ್ದಾರೆ, ಮಾತಾಡ್ಬಾರ್ದಾ? ಯಾಕೆ ಕಟ್ ಮಾಡ್ತಿದ್ಯಾ? ಮಾತಾಡು. ಮಾತಾಡಿ ಹರಟೆ ಹೊಡೆಯೋದಕ್ಕೆ ಅವ್ರೇನ್ ನನ್ನ ಫ್ರೆಂಡ್ಸ್ ಅಕ್ಕ? 30 ಲಕ್ಷ ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ಪುಡಿ ಪುಡಿ ಮಾಡ್ತೀವಿ ಅಂತ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಿದ್ದಾರೆ. ಭಯಕ್ಕೆ ಪ್ರಾಣನೇ ಹೋದಂಗ ಅನ್ಸಿದೆ ಅಕ್ಕ. ಅಕ್ಕ, ಈ ಭೂಮಿ ಮೇಲೆ ನನ್ನ ಅಳಿವು ಉಳಿವಿನ ಪ್ರಶ್ನೆ ನಿನ್ ಕೈಲೇ ಇದೆ ಅಕ್ಕ.
ನೀನೇ ನನ್ನನ್ನು ಕಾಪಾಡ್ಬೇಕಕ್ಕ. ಏನೋ ಒಂದ್ ಮಾಡಿ ಆ ವಿಶಾಲ್ ಹತ್ರ ನನ್ಗೊಂದು 30 ಲಕ್ಷ ಕೊಡ್ಸಕ್ಕ. ಇಲ್ಲದೆ ಹೋದ್ರೆ ನಿನ್ನ ಅಕ್ಕ ಅಂತ ಕರೆಯೋ ಈ ತಮ್ಮ ನೀನ್ ಪ್ಲಾನ್ ಮಾಡಿ ಯಾರನ್ನಾದ್ರೂ ಸಾಯಿಸ್ಬೇಕು ಅನ್ಕೊಂಡಾಗ ಮರ್ಡ್ರ್ ಮಾಡೋದಕ್ಕೆ ಈ ಬಂಟ ಆಗ ಉಳ್ದಿರಲ್ಲ ಅಕ್ಕ. ಪ್ಲೀಸ್ ಅಕ್ಕ. ಏಯ್, ಇವತ್ತು ಒಂದಿನದ ಮಟ್ಟಿಗೆ ನೀನ್ ಫೋನ್ ಸ್ವಿಚ್ ಆಫ್ ಮಾಡು. ನಾಳೆ ಅಷ್ಟೊತ್ತಿಗೆ ನಿನ್ ಕೈಯಲ್ಲಿ 30 ಲಕ್ಷ ಇರುತ್ತೆ, ಸರಿನಾ? ನೀನ್ ಭರವಸೆ ಕೊಟ್ರೆ ಸಾಕ್ಷಾತ್ ವೆಂಕಟರಮಣ ಸ್ವಾಮಿನೇ ವರ ಕೊಟ್ಟಂಗಕ್ಕ. ಇನ್ನೊಂದು ವಿಷಯ ಅಕ್ಕ, ಈ ಸಲಿ ನೀನ್ ವಿಶಾಲ್ ಹತ್ರ ದುಡ್ಡು ಕೇಳ್ಬೇಕಾದ್ರೆ ತುಂಬಾ ತುಂಬಾ ಹುಷಾರಾಗಿರ್ಬೇಕಾಯ್ತಾ? ಹುಷಾರಾಗ? ಯಾಕೋ? ಯಾಕೇನ್ ಕೇಳ್ತೀಯಲ್ಲಕ್ಕ? ಆ ನೈನಿ ಟೈಮ್ ನೋಡಿ ಫ್ರೇಮ್ ಎಂಟ್ರಿ ತಗೋತಾಳೆ. ವಿಶಾಲ್ ಸರಿಯಾಗಿ ದುಡ್ಡು ಕೊಡೋ ಹೊತ್ತಿಗೆ ಕಾಗೆ ರೊಟ್ಟಿನ ಕಚ್ಕೊಂಡು ಹೋದಂಗೆ ದುಡ್ಡನ್ನ ಕಿತ್ಕೊಂಡು ಹೋಗ್ತಾಳೆ. ಅದಕ್ಕೇನೆ ನಮ್ಮ 4 ಕಣ್ಣಿಂದ ನಯನಿ ಇಲ್ದೇ ಇರೋದು ನೋಡಿ ವಿಶಾಲ್ ಹತ್ರ ಹೋಗಿ ಹುಷಾರಾಗಿ ದುಡ್ಡನ್ನ ಇಸ್ಕೊಂಡ್ಬಿಡೋಣ ಅಕ್ಕ. ಆ ನಯನಿ ಕೈಯಲ್ಲೇ ನಿನಗೆ ದುಡ್ಡು ಕೊಡಿಸ್ತೀನಿ. ವಿಶಾಲ್ ಕೊಡಕ್ ಬಂದ್ರೇನೆ ತಡಿತಾಳೆ, ಅಂತದ್ರಲ್ಲಿ ಅವಳ ಕೈಯಿಂದನೇ ಹೇಗ್ ಕೊಡ್ತಾಳಕ್ಕ? ಕೊಡ್ತಾಳೆ ಕಣೋ. ವಿಶಾಲ್ ಕೊಡೋ ದುಡ್ಡನ್ನ ಅವಳ ಕೈಯಾರೆ ನಿನಗೆ ಕೊಡಿಸ್ತೀನಿ. ಅಕ್ಕ, ಒಂದ್ ಕಡೆ ನನ್ನ ತಲೆ ಮೇಲೆ ಕತ್ತಿ ಅಲ್ಲಾಡ್ತಿದ್ರೆ ಈ ಟೈಮಲ್ಲಿ ಈಗೋ ಎಲ್ಲ ಬೇಕಾ ಅಕ್ಕ? ಇದು ಈಗೋ ಅಲ್ಲ ಪರಶು, ಈ ತಿಲೋತ್ತಮ ಏನು ಅಂತ ಅವಳಿಗೆ ತೋರಿಸ್ಕೊಡ್ತೀನಿ. ಅಯ್ಯೋ, ಈ ತಿಲೋತ್ತಮನ್ನ ಎದುರು ಹಾಕೊಂಡ್ರೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅವಳಿಗೆ ನಾವು ಅರ್ಥ ಮಾಡಿಸ್ಬೇಕು. ನನಗಾಗಿರೋ ಎಕ್ಸ್ಪೀರಿಯನ್ಸ್ನಷ್ಟು ಕೂಡ ಅವಳಿಗೆ ವಯಸ್ಸಾಗಿಲ್ಲ. ಅವಳು ನನ್ನನ್ನು ಹೆದರಿಸ್ತಾಳ? ಹೋಗ್ಲಿ ಬಿಡಕ್ಕ. ಹೊಸ್ಕಾಕ್ತೀನಿ ಕಣೋ, ಹುಳನ್ನ ಹೊಸ್ಕಾಕಿದಾಗೆ ಹೊಸ್ಕಾಕ್ತೀನಿ. ಸ್ವತಃ ಅವಳ ಕೈಯಾರೆ ನಿನಗೆ ದುಡ್ಡು ಕೊಡಿಸ್ತೀನಿ. ನೀನ್ ನೆಮ್ಮದಿಯಾಗಿರು. ಒಂದ್ ಕಡೆ ಧೈರ್ಯ ಬರ್ತಿದ್ರೆ ಇನ್ನೊಂದ್ ಕಡೆ ಭಯ ಆಗ್ತಿದೆ ಅಕ್ಕ. ಅದಕ್ಕೆ ಅಕ್ಕ, ನಯನಿ ಸಿದ್ಧವಾಗಿರೋ. ಈ ತಿಲೋತ್ತಮನ್ನ ಎದುರು ಹಾಕೊಂಡ್ರೆ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ತೀನಿ. ಯಜಮಾನ್ರೆ, ನಾನು ಕರೆದ್ರೂ ಸರಿ ನೀವೇನೂ ಹೇಳ್ದೆ ಹಾಗೆ ಹೊರಟೋದ್ರಲ್ಲ, ನನಗೆಷ್ಟು ನೋವಾಯ್ತು ಗೊತ್ತಾ? ನಿಮ್ಮ ಕೋಪದಲ್ಲೂ ಅರ್ಥ ಇದೆ, ಆದರೆ ದಯವಿಟ್ಟು ಒಂದ್ಸಲ ನನ್ನ ಜಾಗದಲ್ಲೂ ನಿಂತ್ಕೊಂಡು ಯೋಚನೆ ಮಾಡಿ. ಸುಮ್ಮನನ್ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ದೆ ಇದ್ದಿದ್ದು ನಿಜವಾಗ್ಲೂ ತಪ್ಪೆ. ಆದ್ರೆ ನಿಜ ಹೊರಗೆ ಬಂದ್ರೆ ನನ್ನ ತಂಗಿ ಜೀವನ ಏನಾಗ್ಬಿಡುತ್ತೋ ಅನ್ನೋ ಒಂದೇ ಒಂದು ಭಯದಲ್ಲಿ ನಾನು ನಿಮಗೆ ಹೇಳಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಜಮಾನ್ರೆ, ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಬೇರೆ ಇಲ್ವಂತೆ. ಹಾಗೆ ಎಂಥ ದೊಡ್ಡ ತಪ್ಪಾದ್ರೂ ಸರಿ, ಅದಕ್ಕೆ ಕ್ಷಮೆ ಇರಬೇಕಲ್ವಾ? ನಾನು ನಿಮಗೆ ಹೇಳ್ತಾ ಇದ್ದಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದೀನಿ. ದಯವಿಟ್ಟು ನನ್ನ ನೀವು ಕ್ಷಮಿಸಿ ಯಜಮಾನ್ರೆ. ಯಜಮಾನ್ರೆ, ನಿಮ್ಮ ಕೋಪ ನಾನು ತಡ್ಕೋಬೋದು, ಆದರೆ ನಿಮ್ಮ ಮೌನನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೀವು ನನಗೆ ಬೈದ್ಬಿಡಿ, ಬೇಕು ಅಂದರೆ ನಿಮ್ಮ ಕೋಪ ಹೋಗೋವರೆಗೂ ನನಗೆ ಹೊಡೆದ್ಬಿಡಿ, ಸಂತೋಷವಾಗಿ ಒಪ್ಕೋತೀನಿ. ಆದರೆ ನನ್ನ ಹತ್ರ ಮಾತಾಡದೇ ಇರಬೇಡಿ. ತಗೋ.
ಏನ್ ಯಜಮಾನ್ರೆ ಇದು? ಸರಿ. ಯಜಮಾನ್ರೆ, ನೀವು ನನ್ನ ಕ್ಷಮಿಸಿದ್ರೆ ಸಾಕು. ಈ ಸೀರೆ ಗಿರೆ ಎಲ್ಲ ನನ್ಗೇನು ಬೇಡ. ನನ್ನ ಕ್ಷಮಿಸಿದ್ದೀನಿ ಅಂತ ಒಂದ್ ಮಾತು ಹೇಳಿ ಯಜಮಾನ್ರೆ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಇದಕ್ಕಿಂತ ತುಂಬಾ ಮುಖ್ಯ ನೀವ್ ಮಾತಾಡೋದು. ನೀನ್ ಕೇಳಿದ್ಮೇಲೆ ತಂದ್ಕೊಡ್ಬೇಕಲ್ವಾ? ನಾನು ಸೀರೆ ಬೇಕು ಅಂತ ಯಾವಾಗ ಕೇಳ್ದೆ ಯಜಮಾನ್ರೆ? ಬೆಳಗ್ಗೆ ನೀನೇ ಕನ್ನಡಿ ಮೇಲೆ ಬರ್ದಿದ್ದೆ. ಯಜಮಾನ್ರೆ, ಅದು ಸಾರಿ ಅಲ್ಲ, ಸಾರಿ. ನನ್ನ ಕ್ಷಮಿಸಿ ಅಂತ ಬರ್ದಿದ್ದು. ನೀವ್ ತಪ್ಪು ತಿಳ್ಕೊಂಡ್ರಿ. ನೈನಿ, ಸಾರಿ ಅಂದ್ರೆ ಇದು. ತಪ್ಪಾಗಿ ಬರ್ದ್ಬಿಟ್ಟೆ. ಈಗ ಮತ್ತೆ ಸರಿಯಾಗಿ ಬರ್ದ್ಬಿಡ್ತೀನಿ. ನಾನು ಬರೆದ್ರೆ ನನ್ನ ಕ್ಷಮಿಸ್ತೀರಾ ಯಜಮಾನ್ರೆ? ಬೇಕಾಗಿಲ್ಲ. ನೀವು ನನ್ನ ಕ್ಷಮಿಸ್ದೆ ಹೋದ್ರೆ, ನನ್ನ ಹತ್ರ ಮಾತಾಡದೆ ನೀವು ಹೀಗೆ ಮೌನವಾಗಿದ್ರೆ, ನನಗೆ ಅದಕ್ಕಿಂತ ನರಕ ಇನ್ಯಾವುದೂ ಇಲ್ಲ ಯಜಮಾನ್ರೆ. ನಾನು ಬದುಕೋದಿಲ್ಲ. ನಾನು ಬೇಕಾಗಿಲ್ಲ ಅಂತ ಹೇಳಿದು ನೀನು ಕ್ಷಮಾಪಣೆ ಕೇಳೋದು. ತಪ್ಪು ಮಾಡಬೇಕು ಅಂದ್ಕೊಂಡವರು ಕ್ಷಮಾಪಣೆ ಕೇಳಬೇಕು. ಅದನ್ನು ಬಿಟ್ಟು ಒಳ್ಳೇದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟು ದೋಷಿಯಾಗಿ ಆಪಾದನೆ ಹೊರಿಸ್ಕೊಂಡವರಲ್ಲ. ಯಜಮಾನ್ರೆ, ಅಂದರೆ ನನ್ನ ಮೇಲೆ ನಿಮಗೆ ಕೋಪ ಇಲ್ವಾ? ಕೋಪ ಇದ್ರೆ ತಾನೆ ಹೋಗೋದಕ್ಕೆ. ನನ್ನ ಮೌನಕ್ಕೆ ಕಾರಣ ನಿನ್ನ ಮೇಲೆ ಕೋಪ ಅಂತಲ್ಲ ನೈನಿ. ನೀನು ಒಳ್ಳೇದು ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ಯಾ, ಆದರೂ ಕೂಡ ಎಲ್ಲರ ಹತ್ರ ಬಯಸ್ಕೋತಾ ಇದೆಯಾ ಅನ್ನೋ ನೋವು. ಅಗ್ನಿ ಸಾಕ್ಷಿಯಾಗಿ ನಮ್ಮಿಬ್ಬರ ಮನಸ್ಸು ಒಂದು. ಅಂಥದ್ರಲ್ಲಿ ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ? ನಿನ್ನ ತಂಗಿ ಜೀವನಕ್ಕೋಸ್ಕರ ನಿನ್ನ ಮನಸ್ಸಲ್ಲಿ ಎಷ್ಟು ನೊಂದ್ಕೊಂಡಿದ್ಯಾ ಅಂತ ನಾನು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ನೋಡ್ ನೈನಿ, ಗಂಡ ಹೆಂಡತಿಯರ ಮಧ್ಯೆ ದಿನ ಬೆಳಗಾದ್ರೆ ಚಿಕ್ಕ ಚಿಕ್ಕ ಜಗಳ ಇದೆಲ್ಲ ಸಾಮಾನ್ಯ. ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಮಾತು ಬಿಟ್ಬಿಟ್ರೆ ಹೇಗೆ? ಅರ್ಥನೇ ಮಾಡ್ಕೊಳ್ಳಲ್ಲ ನೀನು. ಒಂದ್ ವೇಳೆ ಕ್ಷಮಾಪಣೆ ಹೇಳೋ ಪರಿಸ್ಥಿತಿ ಬಂದ್ರೆ ಹೆಂಡತಿಯಾಗಿ ಬರೀ ನೀನೇ ಅಲ್ಲ ನೈನಿ, ಗಂಡನಾಗಿ ನಾನು ಕೂಡ ಸೋತಂಗೆ. ನಮ್ಮಿಬ್ಬರ ಮಧ್ಯೆ ಇನ್ನೊಂದ್ಸಲ ಇಂಥ ಪರಿಸ್ಥಿತಿಗಳು ಬರಬಾರ್ದು. ಯಜಮಾನ್ರೆ, ಇದು ನೀವು ಕೊಟ್ಟಿರೋ ಜೀವನ, ನಿಮ್ಗೋಸ್ಕರ ಬದುಕ್ತಿರೋ ಜೀವ. ನನ್ನ ಕೈಲಿ ಸಮುದ್ರದಂತ ನೋವು ದುಃಖನ ತಡ್ಕೋಬಹುದು. ಆದ್ರೆ ನೀವು ಸ್ವಲ್ಪ ಕೋಪ ಮಾಡಿಕೊಂಡ್ರು ನಾನು ಸಹಿಸ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ಮಾತಾಡದೆ ದೂರ ಇರೋದು ಅಂದ್ರೆ ಒಂದ್ ರೀತಿಯಲ್ಲಿ ಪ್ರಾಣ ಹೋದಾಗೆ ಯಜಮಾನ್ರೆ.
ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡಿದೀನಿ ಅಂತ ಗೊತ್ತಿದ್ರು ಸರಿ, ತಿಲೋತ್ತಮ ಅಮ್ಮವರು ನನ್ನ ಒಪ್ಕೊಂಡ್ರು. ಗಂಡನ್ ಬುಟ್ಟಿಗೆ ಬೀಳಿಸ್ಕೊಳ್ಳೋದು ನನ್ಗೊಂದ್ ಲೆಕ್ಕನಾ? ನಾನೇನ್ ಹಾವಲ್ಲ ಹಾಗ್ ಪಕ್ಕಕ್ಕೆ ಹೋಗಕ್ಕೆ, ಹೆಂಡ್ತಿ. ಹಾವೇ ವಾಸಿ, ವಿಷ ಇರುತ್ತೆ ಅಂತ ಮೊದಲೇ ಗೊತ್ತಿರುತ್ತೆ. ನನ್ ಮನ್ಸಲ್ಲಿರೋದು ವಿಷ ಅಲ್ಲ ರೀ, ನಿಮ್ ಮೇಲಿರೋ ಪ್ರೀತಿ. ನೀವ್ ನನ್ನಿಂದ ಎಲ್ ದೂರ ಆಗ್ತಿರೋ ಭಯದಲ್ಲಿ ಯಾವ ದಾರಿನೂ ತೋಚದೆ ಹಾಗೆ ಸುಳ್ಳು ಹೇಳ್ದೆ ಅಷ್ಟೇ. ಸುಳ್ಳು ಹೇಳಿ ಮೋಸ ಮಾಡಿದ್ರೆ ಪ್ರೀತಿ ಅನ್ನಲ್ಲ, ಅನ್ಯಾಯ ಅಂತಾರೆ. ಏನು ಅನ್ಯಾಯ ಅನ್ಸ್ತಿದ್ಯಾ? ಕಣ್ ಮಿಟಕ್ಸ್ದೆ ನನ್ನನ್ನೇ ನೋಡೋ ತರ ನನ್ ಪ್ರೀತಿ ಬಲೆಗೆ ಹೇಗ್ ಸಿಕ್ಕಾಕ್ಸ್ತೀನಿ ಅಂತ ನೋಡ್ತಾ ಇರು. ಸಿಟ್ಯಾಕೋ ಸಿಡುಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ. ಸಿಟ್ಯಾಕೋ ಸಿಡುಕ್ಯಾಕೋ ನನ್ನ ಜಾಣ. ಏನಿನ್ ಪ್ರಾಬ್ಲಮ್? ಆ ಕಡೆ ಹೋಗಿ ಮಲ್ಕೋ. ಇದು ಪ್ರಾಬ್ಲಮ್ ಅಲ್ಲ ಚಿಕ್ಕ ಯಜಮಾನ್ರೆ, ಇಬ್ರು ಸೇರಿ ಹಾಡ್ಬೇಕಾಗಿರೋ ಹಾಡು. ಸ್ವಲ್ಪ ಜಾಸ್ತಿನೇ ಆಯ್ತು, ಸುಮ್ನಿರು. ಚಿಕ್ಕ ಯಜಮಾನ್ರೆ, ಇಷ್ಟು ಕಡಿಮೆ ಮಾಡ್ಲಾ? ಇದು ಓಕೆನಾ? ನಿನ್ಗೇನು ಹುಚ್ಚಿಡ್ದಿದ್ಯಾ? ನೀನ್ ಮಾತಾಡಿದ್ರೇನೆ ಇರಿಟೇಟ್ ಆಗುತ್ತೆ ಅಂತದ್ರಲ್ಲಿ ನಿನ್ ಜೋಕ್ಸ್ಗೆ ನಗ್ತೀನಿ ಅನ್ಕೊಂಡ್ಯಾ? ಓವರ್ ಆಗಿ ಆಡದೆ ಸುಮ್ಮನೆ ಹೋಗಿ ಮಲ್ಕೋ, ಇಲ್ಲ ಅಂದ್ರೆ ಸರಿ ಇರಲ್ಲ. ಚಿಕ್ಕ ಯಜಮಾನ್ರೆ, ಏನು ನಮ್ಮಲ್ಲೇ ಅಂತ ಒಂದ್ ಸೀರಿಯಸ್ ವಿಷಯ ಕೇಳ್ತೀನಿ, ಏನು ಅನ್ಕೊಳಲ್ಲ ತಾನೇ? ಏನು? ಯಾವ್ದಕ್ಕೂ ಒಳ್ಳೇದು, ನೀವೊಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬರ್ಬೋದಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ನಾನು ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು? ನೋಡ್ತಿದ್ರೆ ನಿಮ್ಗೇನೋ ಪ್ರಾಬ್ಲಮ್ ಇದೆ ಅನ್ಸ್ತಿದೆ. ಡಾಕ್ಟರ್ ಹತ್ರ ಹೋದ್ರೆ ಎಲ್ಲ ಸರಿ ಹೋಗುತ್ತಲ್ವಾ ಅಂತ. ಶಡಾಪ್, ಇದನ್ನೇ ಬೇಡ ಅಂತ ಹೇಳಿದ್ದು. ಅದ್ ಹಾಗಲ್ಲ ಚಿಕ್ಕ ಯಜಮಾನ್ರೆ, ಮಲ್ಲಿಗೆ ಹೂವು ಒಂದಡಿ ದೂರ ಇದ್ರೂ ಸರಿ ಮತ್ ಬರ್ಸತ್ತೆ. ಅದನ್ ನಿಮ್ ಹತ್ರ ತಗೊಂಡ್ ಬಂದ್ರು, ಇಷ್ಟು ಸುಂದರವಾಗಿರೋ ಹೆಂಡತಿ ನಿಮ್ ಪಕ್ಕದಲ್ಲೇ ಇದ್ರು, ನೀವ್ ಮಾತ್ರ ಋಷಿ ಮುನಿಗಳ ತರ ಸಿಡ್ಕೊಂಡು ಗೋಡೆ ಕಡೆ ತಿರುಗಿ ಮಲಗ್ತಿದ್ರಿ. ಅದಕ್ಕೆ ಬಾಯ್ ಮುಚ್ಚು. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನನಗೇನ್ ಪ್ರಾಬ್ಲಮ್ ಇಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ. ಇಷ್ಟ ಇಲ್ದಿರೋ ಮದ್ವೆ, ಪ್ರೀತಿ ಇಲ್ದಿರೋ ಸಂಸಾರ ನರಕಕ್ಕೆ ಸಮಾನ. ಚಿಕ್ಕ ಯಜಮಾನ್ರೆ, ನಿಮ್ ಈಗೋ ಹರ್ಟ್ ಮಾಡ್ದೆ. ಇನ್ಮೇಲಿಂದ ನಿಮ್ಮನ್ನ ನಾನು ಹೀಗೆ ರೇಗಿಸ್ತೀನಿ. ನನ್ನ ಜೊತೆ ಹೇಗ್ ಸಂಸಾರ ಮಾಡಲ್ವೋ ನಾನು ನೋಡ್ತೀನಿ.